ನಗರ ಕುಡಿಯೋ ನೀರಿನ ಸಮಸ್ಯೆ ಕುರಿತು ಟಾಸ್ಕ್ ಫೋರ್ಸ್ ಸಭೆ. ಬೇಸಿಗೆ ಅವಧಿಯಲ್ಲಿ ಕುಡಿಯೋ ನೀರಿನ ಸಮಸ್ಯೆ ಉಂಟಾಗದಂತೆ ಅಧಿಕಾರಿಗಳು ಎಚ್ಚರಿಕೆ ವಹಿಸಬೇಕು. ಶಾಸಕ ಡಾಕ್ಟರ್ ಮಂತರ್ಗೌಡ ಸೂಚನೆ. ಇದೀಗ ಬೇಸಿಗೆ ಕಾಲ ಆರಂಭಗೊಂಡು ಜೀವನದಿ, ಕಾವೇರಿ ಹಾಗೂ ಹಾರಂಗಿ ನದಿಗಳಲ್ಲಿ ದಿನದಿಂದ ದಿನಕ್ಕೆ ನೀರು ಕ್ಷೀಣಿಸೋ ಮುನ್ಸೂಚನೆ ಕಂಡುಬಂದಿದೆ. ಆದ್ದರಿಂದ ನಗರ ಮತ್ತು ಗ್ರಾಮೀಣ ಪ್ರದೇಶಗಳಲ್ಲಿ ಕುಡಿಯೋ ನೀರಿನ ಸಮಸ್ಯೆ ಉಂಟಾಗದಂತೆ ಮುಂಜಾಗ್ರತಾ ಕ್ರಮ ಕೈಗೊಳ್ಳಬೇಕು ಅಂತ ಅಧಿಕಾರಿಗಳಿಗೆ ಶಾಸಕ ಡಾಕ್ಟರ್ ಮಂತರ್ಗೌಡ ಸೂಚನೆ ನೀಡಿದರು. ಇಲ್ಲಿನ ಪುರಸಭೆ ಸಭಾಂಗಣದಲ್ಲಿ ಮಂಗಳವಾರ ಏರ್ಪಡಿಸಿದ್ದ ಕುಡಿಯೋ ನೀರಿನ ಸಮಸ್ಯೆ ಕುರಿತು ಟಾಸ್ಕ್ ಫೋರ್ಸ್ ಸಭೆಯ ಅಧ್ಯಕ್ಷತೆ ವಹಿಸಿ ಅವರು ಮಾತನಾಡಿದರು. ಪಟ್ಟಣ ಹಾಗೂ ಗ್ರಾಮೀಣ ಪ್ರದೇಶಗಳಲ್ಲಿ ಕುಡಿಯೋ ನೀರಿನ ಸಮಸ್ಯೆ ಆಗದಂತೆ ನೋಡಿಕೊಳ್ಳಬೇಕು ಅಂತ ಸೂಚನೆ ಕೊಟ್ಟರು. ಪಂಚಾಯಿತಿ ವ್ಯಾಪ್ತಿಯಲ್ಲಿ ಟ್ಯಾಂಕರ್ ನೀರಿಂದ ನೀರು ಪೂರೈಕೆ ಮಾಡಿ ಹಣ ಮಾಡೋ ದಂಧೆ ನಡೀತಾ ಇದೆ. ಈ ರೀತಿಯಲ್ಲಿ ಹಣ ಮಾಡೋಕೆ ಅವಕಾಶ ನೀಡಲ್ಲ ಅಂತ ಎಚ್ಚರಿಕೆ ಕೊಟ್ಟರು. ದಯವಿಟ್ಟು ಈ ಟೈಮಲ್ಲಿ ಅಂದ್ರೆ ಬೇಸಿಗೆ ಟೈಮಲ್ಲಿ ಕುಡಿಯೋ ನೀರಿಗೆ ಯಾವ ಕಾರಣಕ್ಕೂ ನಾವು ಜನಕ್ಕೆ ತೊಂದರೆ ಆಗದಂಗೆ ನೋಡ್ಕೊಳ್ಳೋದು ನಮ್ಮ ಜವಾಬ್ದಾರಿ. ಹೌದು, ಕೆಲವು ಟೈಮಲ್ಲಿ ಬೋರ್ವೆಲ್ ಫೇಲ್ ಆಗ್ತದೆ, ಕೆಲವು ಟೈಮಲ್ಲಿ ಚೆಸ್ಕಾಮ್ ಅವ್ರದ್ದು ಸಮಸ್ಯೆ ಇರ್ತದೆ. ಅವೆಲ್ಲ ಸಮಸ್ಯೆ ಇದ್ರು ಬಟ್ ಅನ್ಇಂಟರಪ್ಟೆಡ್ ವಾಟರ್ ಸಪ್ಲೈ ಕೊಡೋದು ನಮ್ಮ ಜವಾಬ್ದಾರಿ. ಅದಕ್ಕೋಸ್ಕರ ಚೆಸ್ಕಾಮ್ ಅವ್ರು ನೀವು ಚುರುಕಾಗಿರ್ಬೇಕು, RWS ಅವರು ನೀವು ಚುರುಕಾಗಿರ್ಬೇಕು. ಎಲ್ಲೆಲ್ಲಿ ಅಡ್ವಾನ್ಸ್ ಬೋರ್ವೆಲ್ಸ್ ಮಾಡ್ಕೋಬೇಕು, ನೀವು ಈ 15 ದಿವಸದೊಳಗಡೆ ನೀವು ಅದನ್ನ ಪ್ರಯತ್ನ ಮಾಡ್ಕೊಂಡು ಕ್ಲಿಯರ್ ಮಾಡ್ಕೋಬೇಕು. ಟೌನ್ ಆಮೇಲೆ ಲಾಸ್ಟ್ ಅಲ್ಲಿ ನಾವು ಮಾತಾಡೋದು 4 ಗಂಟೆ ಈಗ ಬೇಡ, ಫಸ್ಟ್ ರೂಲ್ ಮುಗಿಸ್ಕೊಂಡು ಆಮೇಲೆ ಟೌನ್ ಬರೋಣ ಅಂತ ಹೇಳ್ತಾ, ಪಂಚಾಯತಿ ವಯಸ್ಸಲ್ಲಿ ಅದೊಂದು 5 ನಿಮಿಷ. ಅದ್ರ ಜೊತೆಲಿ ಈ ಟಾಸ್ಕ್ ಫೋರ್ಸ್ ಅಲ್ಲಿ ಇನ್ನೊಂದು ನಾವು ಅಜೆಂಡಾ ಇಟ್ಕೊಂಡಿದ್ದೀವಿ. ಏನಂತಂದ್ರೆ ಈಗ ಕೆಲವು ಪಂಚಾಯತಿ 10 ಎಕರೆ ಜಾಗ. ಗ್ರಾಮೀಣ ನೀರು ಪೂರೈಕೆ ಇಲಾಖೆ ಹಾಗೂ ಚೆಸ್ಕಾಂನ ಇಂಜಿನಿಯರ್ಗಳ ಕಾರ್ಯವೈಖರಿ ಬಗ್ಗೆ ಶಾಸಕರು ತೀವ್ರ ಅಸಮಾಧಾನ ವ್ಯಕ್ತಪಡಿಸಿದರು. ತಾಲೂಕು ಪಂಚಾಯಿತಿ ಕಾರ್ಯನಿರ್ವಹಣಾಧಿಕಾರಿ ಪರಮೇಶ್ ಕುಮಾರ್ ಮಾತನಾಡಿ, ತಾಲೂಕಲ್ಲಿ ಹೊಸದಾಗಿ 18 ಬೋರ್ವೆಲ್ ಬೇಕಾಗಿದೆ. ಅಭಿವೃದ್ಧಿ ಅಧಿಕಾರಿಗಳು ಕುಡಿಯೋ ನೀರಿನ ಸಮಸ್ಯೆ ಆಗದಂತೆ ಕ್ರಮ ಕೈಗೊಳ್ಳಬೇಕು ಅಂತ ಸೂಚನೆ ಕೊಟ್ಟರು. ತುಂಬಾ ಪ್ರಾಬ್ಲಮ್ ಹೊಳೆ ನೀರು ಸಪ್ಲೈ ಇದೆ. ಬೇಸಿಗೆ ಬಂದು ನೀರು ಹರಿವು ಕಮ್ಮಿ ಆದರೆ ಮಾದಾಪಟ್ಟ ಮತ್ತು ಬಸವನಹಳ್ಳಿಗೆ ನೀರು ಬಿಡಲಿಕ್ಕೆ ಹೊಳೆ ನೀರು ಬಿಡಲಿಕ್ಕೆ ಕಷ್ಟ ಆಗ್ತದೆ ಫಿಲ್ಟರ್ ಮಾಡಲಿಕ್ಕೆ. ಯಾಕಂದರೆ ಫುಟ್ಬಾಲ್ಗೆ ನೀರು ಇರುವುದಿಲ್ಲ, ಫ್ಲೋಯಿಂಗ್ ಇರೋದಿಲ್ಲ. ಅಂಥ ಟೈಮಲ್ಲಿ ಟ್ಯಾಂಕರ್ನ ಯೂಸ್ ಮಾಡ್ತಾ ಇದ್ದೀವಿ ಲಾಸ್ಟ್ ಇಯರಿಂದ. ಚೆಸ್ಕಾಂ ಸಹಾಯಕ ಕಾರ್ಯಪಾಲಕ ಎಂಜಿನಿಯರ್ ಮಂಜುನಾಥ್ ಮಾತನಾಡಿ, ಎಲ್ಲ ಹೊಸ ಕೊಳವೆ ಬಾವಿಗಳಿಗೆ ಅಗತ್ಯ ವಿದ್ಯುತ್ ಸಂಪರ್ಕ ಕಲ್ಪಿಸಲು ಕ್ರಮ ಕೈಗೊಳ್ತೀನಿ ಅಂತ ಭರವಸೆ ನೀಡಿದ್ರು. ಇನ್ನು ತಾಲೂಕು ಪಂಚಾಯಿತಿ ವ್ಯಾಪ್ತಿಯಲ್ಲಿ ಲಭ್ಯ ಇರೋ ಪೈಸಾರಿ ಸರ್ಕಾರಿ ಜಾಗವನ್ನ ಗುರುತಿಸಿ ಹದ್ದುಬಸ್ತು ಮಾಡಿಕೊಳ್ಳೋಕೆ ಪಿಡಿಒ ಅವರು ಕ್ರಮ ಕೈಗೊಳ್ಳಬೇಕು ಅಂತ ತಿಳಿಸಿದ್ರು. ಇನ್ನು ಗುಡ್ಡೆ ಹೊಸೂರಲ್ಲಿ 10 ಎಕರೆ, ಕಡುಮಂಗಳೂರು ಎಕರೆ ಹಾಗೂ ಕಂಬಿಬಾಣೆ 10.5 ಎಕರೆ ಸೇರಿದಂತೆ ಇತರೆ ಪಂಚಾಯಿತಿಯಲ್ಲಿರುವ ಜಾಗವನ್ನು ಗುರುತಿಸಿ ಬಡಾವಣೆಯಾಗಿ ಅಭಿವೃದ್ಧಿಪಡಿಸಿ ವಸತಿ ರಹಿತರಿಗೆ ನಿವೇಶನ ಒದಗಿಸಲು ಕ್ರಮ ಕೈಗೊಳ್ಳಬೇಕು ಅಂತ ಸೂಚನೆ ಕೊಟ್ಟರು. ಪ್ಲಾನ್ಸ್ ಇದೆ ಮಾತ್ರ, ಪ್ಲಾನಿಂಗ್ ಬೇಡ, ಫಿಸಿಕಲ್ ಪೊಸಿಷನ್ ಏನಿದೆ ಮೇಡಮ್. ನಾನು ಅದು ಮಾತಾಡ್ತಾ ಇರಪ್ಪ. ನೀವು ಈ 4 ಎಕರೆ ಜಾಗ ನಿಮ್ಮ ಅನುಭವ ಇದ್ದೀರಾ, ಇಲ್ಲಾಂದ್ರೆ ಯಾರು ರೈತರು ಕೂತವ್ರ? 4 ಎಕರೆ ಫುಲ್ ಫ್ರೀ. ಮತ್ತೆ ಕೆಲವು ಪ್ರಾಬ್ಲಮ್ ಇದೆಯಾ? ದೊಡ್ಡ ನಾನು ಹೇಳ್ತಾ ಇರೋದು ಫಾರ್ 4 acres ಫ್ರೀ ಇದೆ. ಈಗ ಸರ್ವೆ ಯಾರು ಬರಲಿಲ್ಲ ಇವತ್ತು. ಈ ಸಂದರ್ಭದಲ್ಲಿ ತಹಶೀಲ್ದಾರ್ ಕಿರಣ್ ಗೌರಯ್ಯ, ತಾಲೂಕು ಪಂಚಾಯಿತಿ ಆಡಳಿತಾಧಿಕಾರಿ ಅಬ್ದುಲ್ ಸೇರಿದಂತೆ ಅನೇಕರು ಭಾಗಿಯಾಗಿದ್ದರು.